ಇಲ್ಲ, ನನಗೇನಾಗಿದೆ ಅಂದ್ರೆ ನಾವು ಆ ಇದ್ರದ್ದು ನೋಡಿದೀವಿ. ರಾಮನಗರ ಜಿಲ್ಲೆಗೆ ಮಾತ್ರ ನೀತಿ ಸಂಹಿತೆ ಜಾರಿನಲ್ಲಿದೆ. ರಾಮನಗರ ಬಿಟ್ಟು ಸುತ್ತಮುತ್ತಲ ಜಿಲ್ಲೆಗಳಿಗಾಗ್ಲಿ ಅಥವಾ ರಾಜ್ಯಕ್ಕಾಗ್ಲಿ ಎಲ್ಲಿಲ್ಲ. ಎಲ್ಲಿ ಉಪಚುನಾವಣೆ ನಡೀತಿದೆ ಆ ಜಿಲ್ಲೆಗೆ ಮಾತ್ರ ನೀತಿ ಸಂಹಿತೆ ಜಾರಿಯಾಗಿದೆ. ಅಲ್ಲ, ಬಟ್ ನನ್ನ ಕೃಷಿ ಇಲ್ಲಿದು ಏನು ಪ್ಲೇಸ್ ನಾವು ಮಾಡ್ತಾ ಇದ್ದೀವಿ, ಹಾಗಾಗಿ ಅದು ನನಗೆ ನೀತಿ ಸಂಹಿತೆ ಮೋಸ್ಟ್ಲಿ ನನಗೇನದು ತೊಂದರೆ ಮಾಡ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ಅಲ್ಲ ಅಲ್ಲ ಅಂದ್ರೆ ಇಲ್ಲ, ಅದನ್ನ ಕ್ಲಾರಿಫೈ ಮಾಡ್ಕೊಂಡೇನೆ ನಾವು ಡೇಟ್ ಫಿಕ್ಸ್ ಮಾಡ್ಕೋಬೇಕಾದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಂಡ್ವಿ. ಯಾಕಂದ್ರೆ ಇನ್ವಿಟೇಷನ್ ಮಾಡ್ಬೇಕಿತ್ತು, ಅವ್ರ ಹೆಸರುಗಳು ಹಾಕೋದು. ಹಾಗಾಗಿ ಅದು ನಮ್ಗೆ ಬೆಂಗಳೂರು ನಗರ ಜಿಲ್ಲೆನವ್ರಿಗೆ ಅಪ್ಲೈ ಆಗ್ತಾ ಇಲ್ಲ. ಅಕಸ್ಮಾತ್ ಏನಾದ್ರು ಒಂದು ವರ್ಷ ಅಲ್ಲಿ ಓದಿ 2ನೇ ವರ್ಷ ಇಲ್ಲಿ ಬರಕ್ಕೆ ಏನಾದ್ರು ಅವಕಾಶ ಇದೆಯಾ? ಇಲ್ಲ, ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ವರ್ಗಾವಣೆಗೆ ಅವಕಾಶ ಇಲ್ಲ. ಆದ್ರೆ ಈಗ ಹೊಸದಾಗಿ 6th ಡೀನ್ಸ್ ಕಮಿಟಿ ಅಂತ ಒಂದು ICR ನವರು ಒಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವ್ರ ಪ್ರಕಾರ ಕ್ರೆಡಿಟ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆ. ನೀವು ದೇಶದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಓದಿದ್ರು ಇನ್ನೊಂದು ವಿಶ್ವವಿದ್ಯಾನಿಲಯಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅದಕ್ಕೋಸ್ಕರನೇ ಏನ್ ಮಾಡಿದೀವಿ ಅಂದ್ರೆ ಇಡೀ ದೇಶದ ತುಂಬಾ ಒಂದೇ ಕೋರ್ಸ್ ಟೈಟ್ಲು, ಒಂದೇ ಕೋರ್ಸ್ ಕರಿಕ್ಯುಲಮ್ ಇದೆ, ಸಿಲೆಬಸ್. ಈಗ ಜಮ್ಮು ಕಾಶ್ಮೀರ್ನಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನೂ ಇಲ್ಲಿಗೆ ಬರ್ಬೋದು ಬೇಕಾದ್ರೆ, ಬಟ್ 6 ತಿಂಗಳು ಮುಂಚೆ ಪರ್ಮಿಷನ್ ತಗೋಬೇಕು. ಆದ್ರೆ ಇಲ್ಲಿ ಆ ಸೀಟ್ಗಳ ಲಭ್ಯತೆ ಇರಬೇಕು. ಈಗ ನಾನು ಎಲ್ಲೋ ಮೂಲೆನಲ್ಲಿರೋ ಕಾಲೇಜಿಗೆ ಸೇರ್ಬಿಟ್ಟು ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಕೇಳಕ್ಕೆ ಕಷ್ಟ. ಇಲ್ಲಿ ಲಭ್ಯತೆ ಇರಬೇಕು, ಪ್ಲಸ್ 6 ತಿಂಗಳು ಮುಂಚೆನೆ ಪರ್ಮಿಷನ್ ತಗೊಂಡಿರ್ಬೇಕು. ಆ ತರ ಇದ್ರೆ ಅವಕಾಶ ಆಗುತ್ತೆ. ಸರ್, ಕರ್ನಾಟಕದಲ್ಲಿ ಇಷ್ಟೊಂದು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಅದರಲ್ಲಿ ಬಹುಪಾಲು ಜನ ರೂರಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಫಾರ್ಮಿಂಗ್ ಫ್ಯಾಮಿಲೀಸ್ ಇಂದ ಬಂದಿರೋರು ಇದ್ದಾರೆ. ನೀವು ಅವ್ರ ಜೊತೆಗೆ ಏನಾದರೂ ಈ ತರ ಸ್ವಲ್ಪ ಅವ್ರಿಗೂ ಒಂದು ಸ್ವಲ್ಪ ಈ ಅಗ್ರಿಕಲ್ಚರಲ್ ಡ್ರೈವ್ ಇನ್ ಟರ್ಮ್ಸ್ ಆಫ್ ರಿಸರ್ಚ್ ಕೊಡ್ಬೋದಲ್ವಾ? ಅಂದ್ರೆ ಅವ್ರ ಹತ್ರ ಕೊಲಾಬರೇಟ್ ಮಾಡಿಕೊಂಡು ಕೆಲವೊಂದು, ಈಗ ನಿಮ್ದು ಸಿಡ್ಸಾ ಇದೆ, ಇಟ್ಸ್ ಓಕೆ ಸರ್, ಬಟ್ ಅಪಾರ್ಟ್ ಫ್ರಮ್ ದಟ್ ಅವರಲ್ಲೂ ನಾಲೆಡ್ಜ್ ಇದೆ, ಅವರನ್ನು ಅಗ್ರಿಕಲ್ಚರ್ ಓರಿಯೆಂಟೇಷನ್ ಏನಾದರೂ ಮಾಡ್ಬೋದಾ? ಸರ್, ಈಗ ಏನು ಸಿಟ್ಸಾಗಿ ನಾವು ಕರೆದು ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳನ್ನ, ಅವ್ರಿಗೆ ಕೃಷಿನಲ್ಲೂ ಆಸಕ್ತಿ ಬರೋಂಗೆ. ಯಾಕೆಂದ್ರೆ ಅವರು ಬೇರೆ ಬೇರೆ ಫೀಲ್ಡ್ ನಲ್ಲಿ ಅವ್ರು ಏನೇನೋ ಮಾಡ್ತಾ ಇದ್ರು. ಇಷ್ಟ ದಿನ ಕೃಷಿಗೆ ಬರ್ತಾ ಇದ್ದವ್ರು ಕಡಿಮೆ ಇದ್ರು. ಈಗ ಇಲ್ಲಿ ಟ್ರೈನಿಂಗ್ ಆಗಿ ಹೋದವರೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ರಿಲೇಟೆಡ್ ಟು ಅಗ್ರಿಕಲ್ಚರ್ ತೋತಾ ಇದ್ದಾರೆ. ಈಗಾಗಲೇ ಗೀತಮ್ ಯೂನಿವರ್ಸಿಟಿ ಜೊತೆಗೆ ನಾನು ಟೈಅಪ್ ಮಾಡ್ಕೊಂಡಿದ್ದೀನಿ, ಮಣಿಪಾಲ್ ಯೂನಿವರ್ಸಿಟಿನವ್ರ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲರ ಜೊತೆಗೆ ಸೇರ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ, ಈ ತಂತ್ರಜ್ಞಾನಗಳನ್ನ ಎಷ್ಟು ಈಗ ನಾವು ನಮ್ ಕಡೆ ಮಾಡಕ್ಕೆ ಸಮಯ ತಗೋಬಹುದು, ಪ್ಲಸ್ ಆ ಎಕ್ಸ್ಪರ್ಟೈಸು ಕೆಲವು ಸಲ ನಮಗ್ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಅವ್ರನ್ನ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರುವಂತ ಕೆಲಸ. ಖಂಡಿತ ಈಗ ಯಾರೇ ತಂತ್ರಜ್ಞಾನಗಳನ್ನ ಅವರು ನಾನೇನೋ ಒಂದು ಡೆವಲಪ್ ಮಾಡಿದ್ದೀನಿ ಅಂದ್ರೆ ಅದನ್ನ ನಾನು ಟೆಸ್ಟ್ ಮಾಡ್ಲೇಬೇಕು, ನಾನು ವ್ಯಾಲಿಡೇಟ್ ಮಾಡ್ಕೊಡ್ಲೇಬೇಕು. ಪ್ಲಸ್ ನನ್ನ ತಂತ್ರಜ್ಞಾನಗಳನ್ನ ಅದ್ರಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ